ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಕಿತ್ತೂರಿನ ಸಿಡಿಮದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಲಿದಾನ, ಬ್ರಿಟಿಷರ ಕುತಂತ್ರದ ರೋಚಕ ಕಥೆ. ನಮಸ್ಕಾರ, ಸುದ್ದಿ ಜಗತ್ತು ವೀಕ್ಷಕರಿಗೆ ಸ್ವಾಗತ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುವ ಅಪ್ರತಿಮ ವೀರ, ಕಿತ್ತೂರಿನ ಹೆಮ್ಮೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಈ ಸಿಡಿಮದ್ದನ್ನು ಬ್ರಿಟಿಷರು ನೇರವಾಗಿ ಎದುರಿಸಿ ಕೊಲ್ಲಲಿಲ್ಲ, ಬದಲಾಗಿ ನಮ್ಮವರೇ ಮಾಡಿದ ಮೋಸದಿಂದ ರಾಯಣ್ಣನನ್ನು ನೇಣಿಗೇರಿಸಲಾಯಿತು. ಆ ಕರಾಳ ದಿನದ ರೋಚಕ ಮತ್ತು ಕಣ್ಣೀರು ತರಿಸುವ ಕಥೆಯನ್ನು ಇಂದು ನಾವು ನಿಮ್ಮ ಮುಂದೆ ತಂದಿದ್ದೇವೆ. ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿದ್ದ ರಾಯಣ್ಣ ಕಿತ್ತೂರಿನ ಪತನದ ನಂತರ ಸುಮ್ಮನೆ ಕೂರಲಿಲ್ಲ. ತನ್ನದೇ ಆದ ಒಂದು ಗೆರಿಲ್ಲಾ ಪಡೆಯನ್ನು ಕಟ್ಟಿಕೊಂಡು ಬ್ರಿಟಿಷರ ಕಚೇರಿಗಳನ್ನು ಸುಟ್ಟು ಖಜಾನೆಗಳನ್ನು ಲೂಟಿ ಮಾಡಿ ಅವರ ನಿದ್ದೆಗೆಡಿಸಿದ್ದ. ಬ್ರಿಟಿಷರಿಗೆ ರಾಯಣ್ಣನನ್ನು ಯುದ್ಧಭೂಮಿಯಲ್ಲಿ ಸೋಲಿಸಲು ಸಾಧ್ಯವೇ ಇರಲಿಲ್ಲ. ಆಗಲೇ ಅವರು ಹೆಣೆದದ್ದು ಒಂದು ಕುತಂತ್ರದ ಬಲೆ. ಶತ್ರುವಿನ ಶತ್ರು ಮಿತ್ರ ಎಂಬ ನೀತಿಯನ್ನು ಅನುಸರಿಸಿದ ಬ್ರಿಟಿಷರು ರಾಯಣ್ಣನ ಸುತ್ತಮುತ್ತಲಿನವರನ್ನೇ ಬಳಸಿಕೊಳ್ಳಲು ನಿರ್ಧರಿಸಿದರು. ಕೃಷ್ಣರಾಯ ಎಂಬ ದೇಸಾಯಿ ಮತ್ತು ಲಿಂಗನಗೌಡ ಎಂಬ ದೇಶದ್ರೋಹಿಗಳ ಸಹಾಯದಿಂದ ರಾಯಣ್ಣನನ್ನು ಹಿಡಿಯಲು ಸಂಚು ರೂಪಿಸಿದರು. ಆಸೆ ಆಮಿಷಗಳಿಗೆ ಬಲಿಯಾದ ನಮ್ಮವರೇ ರಾಯಣ್ಣನಿಗೆ ಬೆನ್ನಿಗೆ ಚೂರಿ ಹಾಕಲು ಸಿದ್ಧರಾದರು. ಅದು 1830 ಏಪ್ರಿಲ್ ತಿಂಗಳು. ರಾಯಣ್ಣ ತನ್ನ ಬೆಂಬಲಿಗರೊಂದಿಗೆ ವಿಶ್ರಾಂತಿ ಪಡೆಯುತ್ತಿರುವಾಗ ನಂಬಿಕೊಟ್ಟವರೇ ಆತನ ಮೇಲೆರಗಿದರು. ಯಾವುದೇ ಆಯುಧವಿಲ್ಲದ ಅನಿರೀಕ್ಷಿತ ದಾಳಿಗೆ ಸಿಲುಕಿದ ರಾಯಣ್ಣನನ್ನು ಮೋಸದಿಂದ ಸೆರೆಹಿಡಿಯಲಾಯಿತು. ಸಿಂಹವನ್ನು ಬೋನಿಗೆ ಹಾಕಿದಂತೆ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಿ ಧಾರವಾಡದ ಜೈಲಿಗೆ ತಳ್ಳಿದರು. ಬ್ರಿಟಿಷರು ಕೇವಲ ಹೆಸರಿಗೆ ಮಾತ್ರ ಒಂದು ವಿಚಾರಣೆ ನಡೆಸಿದರು. ರಾಯಣ್ಣನ ಮೇಲೆ ರಾಜದ್ರೋಹದ ಆರೋಪ ಹೊರಿಸಲಾಯಿತು. ಸಾವಿನ ಸುಳಿಯಲ್ಲಿ ಸಿಲುಕಿದ್ದರೂ ರಾಯಣ್ಣನ ಮುಖದಲ್ಲಿ ಕಿಂಚಿತ್ತೂ ಭಯವಿರಲಿಲ್ಲ. ಬ್ರಿಟಿಷರ ಕಣ್ಣಲ್ಲಿ ಕಣ್ಣಿಟ್ಟು, ನನ್ನ ನಾಡಿಗಾಗಿ, ನನ್ನ ತಾಯ್ನೆಲಕ್ಕಾಗಿ ನಾನು ಹೋರಾಡಿದ್ದೇನೆ, ಇದರಲ್ಲಿ ತಪ್ಪೇನಿದೆ ಎಂದು ಗುಡುಗಿದ ಆತನ ಧೈರ್ಯ ಕಂಡು ಬ್ರಿಟಿಷ್ ಅಧಿಕಾರಿಗಳೇ ಬೆಚ್ಚಿಬಿದ್ದಿದ್ದರು. 1831 ಜನವರಿ 26, ಬೆಳಗಾವಿ ಜಿಲ್ಲೆಯ ನಂದಗಡ. ಬ್ರಿಟಿಷರು ರಾಯಣ್ಣನಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದರು. ಒಂದು ಬೃಹತ್ ಆಲದ ಮರಕ್ಕೆ ನೇಣುಗಂಬ ಸಿದ್ಧವಾಗಿತ್ತು. ರಾಯಣ್ಣನನ್ನು ನೋಡಲು ಸುತ್ತಮುತ್ತಲಿನ ಸಾವಿರಾರು ಜನ ಕಣ್ಣೀರು ಹಾಕುತ್ತಾ ನೆರೆದಿದ್ದರು. ಆದರೆ ರಾಯಣ್ಣನ ಮುಖದಲ್ಲಿ ಮಂದಹಾಸವಿತ್ತು. ಮತ್ತೆ ಹುಟ್ಟಿ ಬರುತ್ತೇನೆ, ಈ ಮಣ್ಣಿನ ಸೇವೆ ಮಾಡುತ್ತೇನೆ ಎಂದು ತಾಯ್ನೆಲಕ್ಕೆ ನಮಸ್ಕರಿಸಿ ತಾನೇ ಕೊರಳಿನ ಸುತ್ತ ನೇಣಿನ ಕುಣಿಕೆಯನ್ನು ಹಾಕಿಕೊಂಡ ಆ ವೀರಯೋಧ ನಗುನಗುತ್ತಾ ಪ್ರಾಣಾರ್ಪಣೆ ಮಾಡಿದ. ರಾಯಣ್ಣನ ದೇಹ ಮಣ್ಣಾಗಿರಬಹುದು, ಆದರೆ ಆತನ ಹೋರಾಟದ ಕಿಚ್ಚು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಇಂದಿಗೂ ಉರಿಯುತ್ತಿದೆ. ನಮ್ಮವರೇ ಮಾಡಿದ ದ್ರೋಹಕ್ಕೆ ಬಲಿಯಾದ ಆ ವೀರನ ತ್ಯಾಗ ಇಂದಿನ ಯುವ ಜನತೆಗೆ ಸದಾ ಸ್ಫೂರ್ತಿ. ಸಂಗೊಳ್ಳಿ ರಾಯಣ್ಣನ ಈ ರೋಚಕ ಇತಿಹಾಸದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ನೈಜ ಇತಿಹಾಸ ಮತ್ತು ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಸುದ್ದಿ ಜಗತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.